ಒಂದು ಸ್ಟೋರಿ. ಜನ ಸಾವಿನ ದಾರಿಯಲ್ಲಿ ಮಕ್ಕಳು ಮತ್ತು ಹಿರಿಯರ ನಡಿಗೆ ಸಾವಿನ ದಾರಿಯಲ್ಲಿ. ಸೇತುವೆ ಕಚ್ಚಿ ಹೋಗಿ 2 ವರ್ಷವಾದರೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಶಾಲಾ ಕಾಲೇಜಿಗೆ ಹೋಗಲು ಮಕ್ಕಳ ಪರದಾಟ ಉಂಟಾಗ್ತಾ ಇದೆ ಮಡಿಕೇರಿಯಲ್ಲಿ. ಸಾವಿನ ದಾರಿಯಲ್ಲಿ ಮಕ್ಕಳು ಮತ್ತು ಹಿರಿಯರ ನಡಿಗೆ ಏನದು? ಎರಡು ವರ್ಷ ಆಯಿತು, ಅಲ್ಲಿಯ ಸೇತುವೆ ಕೊಚ್ಚಿ ಹೋಗಿದೆ. 2 ವರ್ಷ ಆಯಿತು, ಮತ್ತೆ ರಿಪೇರಿ ಮಾಡಬೇಕಲ್ಲ. ರಿಪೇರಿ ಮಾಡ್ತಾನೆ ಇಲ್ಲ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಅಲ್ಲಿ ಮಕ್ಕಳಿಗೆ, ಶಾಲೆಗೆ ಹೋಗೋರಿಗೆ, ಹಿರಿಯರಿಗೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಆ ತೊಂದರೆ ನಿವಾರಣೆ ಮಾಡಬೇಕಾದವ್ರು ಯಾರೋ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ ಗಮನವಿಟ್ಟು ಕೇಳಿ ಈ ಸ್ಟೋರಿಯನ್ನು, ಗಮನವಿಟ್ಟು ನೋಡಿ ಈ ಸ್ಟೋರಿಯನ್ನು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವು ಕೊಡಬೇಕಾಗತ್ತೆ. ಸ್ಟೋರಿ ನೋಡಿ. ಒಂದ್ ಕಡೆ ನದಿ ಇಳಿದು ಹೆಜ್ಜೆ ಹಾಕ್ತಾ ಇರೋ ಮಕ್ಕಳು, ಬೇರೆ ದಾರಿ ಇಲ್ಲದೆ ಕಷ್ಟಪಡ್ತಾ ಇರೋ ಹಿರಿ ಜೀವಗಳು, ಪುಟ್ಟ ಪುಟ್ಟ ಮಕ್ಕಳನ್ನ ಹೊತ್ತು ಹೋಗ್ತಾ ಇರೋ ಜನ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಎಡವನಾಡು ಗ್ರಾಮದಲ್ಲಿ. ಇಲ್ಲಿ ಸರಿಸುಮಾರು 100ರಷ್ಟು ಕುಟುಂಬಗಳು ವಾಸ ಮಾಡ್ತಿವೆ. ಹಲವು ವರ್ಷಗಳ ಹಿಂದೆಯೇ ಈ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆದರೆ 2022ರ ಮಳೆಗೆ ಇದ್ದಂತಹ ಈ ಒಂದು ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿ ಜನ ಹೈರಾಣು ಪಡುವಂತಾಗಿದೆ. ಇಲ್ಲಿ ಸುಮಾರು ಒಂದು 80 ಮನೆ ಉಂಟು ಸರ್. ಇಲ್ಲಿ 80 ಮನೆ, 100-200 ಜನಗಳಿದ್ದಾರೆ ಇಲ್ಲಿ ಎಲ್ಲ ಈ ಸೌಕರ್ಯ ನಮಗೆ ಇದೊಂದೇ ರೋಡು. ಈ ರೋಡಲ್ಲಿ ಹೋಗಿಲ್ಲ ಅಂತ ಹೇಳಿದ್ರೆ ಯಾವ ಸಾಲಿಗೆ ಹೋಗ್ಬೇಕು, ಸಂತೆಗೆ ಹೋಗ್ಬೇಕು, ಪ್ರತಿಯೊಂದಕ್ಕೆ ಇದೆ ರೋಡು. ಈ ರೋಡು ಬಿಟ್ಟರೆ ನಮಗೆ ಬೇರೆ ಇಲ್ಲಿಂದ 6-7 ಕಿಲೋಮೀಟರ್ ಬರಬೇಕು ಎಡನಾಡಿ ಸ್ಕೂಲಿಗೆ. ಬೆಳಿಗ್ಗೆ ಇಲ್ಲಿಂದ ಕೆಲಸಕ್ಕೆ ಹೋಗೋರು ಅರ್ಧ ದಿವಸ ಕೆಲಸಕ್ಕೆ ಹೋಗ್ತಾರೆ, ಅರ್ಧ ದಿವಸ ಕೆಲಸ ಇರೋದಿಲ್ಲ. ನನಗೆ ಅರ್ಜೆಂಟಿಗೆ ಹಾಸ್ಪಿಟ್ಲಿಗೆ, ಪೇಟೆಗೆ, ಅದಕ್ಕೆ ಇದಕ್ಕೆ ಹೋಗಬೇಕು. ಇಲ್ಲಿ ಬಿದ್ದು ಎದ್ದು ಒಂದು ಸರಿ ಸೊಂಟ ಮುರ್ಕೊಂಡಿದ್ದೀನಿ. ಸೊಂಟ ಏಟಾಗಿ ಒಂದು 600-700 ರೂಪಾಯಿ ಖರ್ಚಾಗುಂಟು. ನನಗೆ ಈ ದಾರಿಲಿ ಭಾರೀ ಸಮಸ್ಯೆ ಆಯ್ತಾ ಉಂಟು. 2 ವರ್ಷದಿಂದ ನಾವು MLA ಹತ್ರ ಹೋಗಿ ಅವ್ರ ಮನೆಗೆ 3 ಸರಿ ನಾನು ಹೋಗಿದ್ದೀನಿ. ಕಣ್ಣು ದಿಷ್ಟಿ ಇಲ್ಲದಿದ್ದರೂ ಅವ್ರ ಹತ್ರ 3 ಸರಿ ಹೋಗಿ ನನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು, ಸರ್ ಸೇತುವೆ ಒಂದು ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡಿಕೊಟ್ಟಿಲ್ಲ ಇದುವರೆಗೆ. ಈ ರಸ್ತೆಯಲ್ಲಿ ಹೋದರೆ ಸೋಮವಾರಪೇಟೆ ಮುಖ್ಯ ರಸ್ತೆಗೆ ಕೇವಲ 5 ನಿಮಿಷದಲ್ಲಿ ಹೋಗಿ ತಲುಪಬಹುದು. ಆದರೆ ಈಗ ಸುಮಾರು 8 ಕಿಲೋಮೀಟರ್ ಬಳಸ್ಕೊಂಡು ಹೋಗಬೇಕಾಗಿದೆ. ಆದ್ರಿಂದ ಕೂಡಲೇ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಇಲ್ಲಿನ ಜನತೆ ಒತ್ತಾಯಿಸುತ್ತಿದ್ದಾರೆ. ಇನ್ನು ಇಲ್ಲಿ ಹತ್ತಿ ಇಳಿದು ಹೋಗುವ ಸಂದರ್ಭ ಮಹಿಳೆಯೊಬ್ಬರ ಹಲ್ಲು ಕೂಡ ಮುರಿದು ಹೋದ ಘಟನೆ ನಡೆದಿದೆ. ನೋಡಿ, ಮಳೆಲಿ ಹೋಗಿ ಹಲ್ಲು ಮುರ್ಕೊಂಡ್ಬಿಟ್ಟಿದ್ದೀನಿ ನಾನೊಂದ. ಬಿದ್ದಿದ್ದು ಬ್ಯಾಗು ಮ್ಯಾಕ್ ಮಾಡಕ್ದೆ, ನಾನು ಕೆಳಗೆ ಬಿದ್ದೆ. ಇಲ್ಲಿ ನೋಡಿ ಜಾಗಗಳೆಲ್ಲ ಕುಸ್ತೋಗಿದೆ. ಕೆಲಸಕ್ಕೆ ಸೋಮವಾರಪೇಟೆ ಕೆಲಸಕ್ಕೆ ಹೋಗೋದು ಈ ಕಡೆಯಿಂದನೇ ಹೋಗ್ಬೇಕು. ಏನಕ್ಕೂ ಇಲ್ಲೇ ಹೋಗ್ಬೇಕು ಸರ್ ನಾವು. ಇನ್ನು ಮಳೆಗಾಲದಲ್ಲಿ ರಸ್ತೆಗವರೆಗೂ ನೀರು ಬರುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಿಲ್ವಂತೆ. ಕೂಲಿ ಕೆಲಸಕ್ಕೆ ಹೋಗೋರು ರಜೆ ಮಾಡ್ತಾರೆ. ಈ ಹಿಂದಿನ ಶಾಸಕರು ಹಾಗೂ ಈಗಿನ ಶಾಸಕರು ಚುನಾವಣೆ ಸಂದರ್ಭ ಸ್ಥಳ ಪರಿಶೀಲನೆ ಮಾಡಿ ಸೇತುವೆ ನಿರ್ಮಾಣ ಮಾಡಿಕೊಡೋ ಭರವಸೆ ನೀಡಿದ್ರಂತೆ. ಆದರೆ ನಂತರ ಇದುವರೆಗೂ ತಿರುಗಿಯೂ ನೋಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದು ಶಾಸಕರನ್ನ ಭೇಟಿ ಮಾಡಿದ್ದಾರೆ. ಜನತೆಗೆ ದಿನನಿತ್ಯ ಓಡಾಡಲು ಸಂಪರ್ಕ ಸೇತುವೆ ಮಾಡದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನು ಯಾವ ಕೆಲಸ ಮಾಡಬಲ್ಲರು ಎಂಬ ಪ್ರಶ್ನೆ ಇಲ್ಲಿಯ ಜನತೆಯನ್ನ ಕಾಡ್ತಾ ಇದೆ. ನೋಡೋಣ, ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ. ಒಬ್ಬರು ಹಲ್ಲು ಮುರ್ಕೊಂಡಿದ್ದಾರೆ, ಇನ್ನೊಬ್ಬರ ಪ್ರಾಬ್ಲಮ್ ಎಲ್ಲ ಹೇಳಿದರು ಅವರು. ಅದು ಈ ಹಿಂದಿನ ಶಾಸಕರ ಬಳಿ ಹೋದ್ರೋ ಗೊತ್ತಿಲ್ಲ, ಅಥವಾ ಈಗಿನ ಶಾಸಕರು ಮಂತ್ರಗೌಡ ಮೊನ್ನೆ ಒಂದು ಶಾಲಾ ಉದ್ಘಾಟನೆಗೆ ಬಂದಿದ್ದರು. ವೆಂಕಟರಾಜು ಸರ್, ಜಿಲ್ಲಾಧಿಕಾರಿಗಳು ದಯವಿಟ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. 7 ಲಕ್ಷದಲ್ಲಿ ಆಗೋಗ್ಬಿಡುತ್ತೆ ಇದು ಕೆಲಸ. 7 ಲಕ್ಷ ಕೊಟ್ಟರೆ ಸಾಕು. ಕೊಡಗು ಜಿಲ್ಲೆ ಸೋಮವಾರಪೇಟೆ ಎಡವನಾಡು ಗ್ರಾಮ ಡೇಂಜರ್ ಸೇತುವೆ ಯಾವ ಥರ ಮಕ್ಕಳು, ಹಿರಿಯರು, ಆಮೇಲೆ ವೀರೇಂದ್ರ AEE, ವರ್ಣಿತ್ ನೇಗಿ, ಜಿಲ್ಲಾ ಪಂಚಾಯತ್ CO ವೀರೇಂದ್ರ ಅವರು ಇದ್ದಾರಾ? ವೀರೇಂದ್ರ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಹೇಳಿ ಸರ್. ಸರ್, ಈ ಒಂದು ಕಿರು ಸೇತುವೆ ಆಯ್ತಲ್ಲ ಸರ್, ಒಂದು ವರ್ಷ ಅದು ಏನಾಗಿದೆ ಅಂದ್ರೆ, ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅದಕ್ಕೆ 20 ಲಕ್ಷ ಇದಾಗಿದೆ ಸರ್. ಟೆಕ್ನಿಕಲ್ ಸ್ಯಾಂಕ್ಷನ್ ಆಯ್ತು. ಅದನ್ನೀಗ ಲಾಸ್ಟ್ ಎಲೆಕ್ಷನ್ ಡಿಕ್ಲೇರ್ ಆಗೋ ಟೈಮಲ್ಲಿ ಅಪ್ರೂವ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಅದನ್ನ ಫರ್ದರ್ ಅಪ್ರೂವಲ್ ಬರ್ದಿದೀವಿ ಸರ್. ಈಗ ಟೆಂಡರ್ ಕರೆಯಕ್ಕೆ ಯಾರು ಫರ್ದರ್ ಅಪ್ರೂವಲ್ ಕೊಡ್ಬೇಕು ಸರ್ ಅದಕ್ಕೆ?
ಅದು ಗೌರ್ಮೆಂಟ್ ಇಂದ ಆಗ್ಬೇಕು ಸರ್. ಗೌರ್ಮೆಂಟ್ ಅಂದರೆ ಯಾರು ಪರ್ಟಿಕ್ಯುಲರ್ಲಿ ಇಲಾಖೆನಾ ಜಿಲ್ಲಾಧಿಕಾರಿನ? ಬೆಂಗಳೂರಿಂದ ಅದಕ್ಕೆ ಅಲ್ಲಿ ಸಬ್ಮಿಟ್ ಮಾಡಿದ್ವಿ, ಅಲ್ಲಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ನಮ್ಗೆ. ಸಣ್ಣ ನೀರಾವರಿ ಇಲಾಖೆ? ಸಣ್ಣ ನೀರಾವರಿ ಅಲ್ಲ ಸರ್ ಅದು. PWD ಯಾವುದು ಯಾವ್ದು ಇಲಾಖೆ ಯಾವುದು? ಇದರಿಂದ ಪಂಚಾಯತ್ ರಾಜ್ ಇಲಾಖೆಯಿಂದ ತರಬೇಕು. ಪಂಚಾಯತ್ ರಾಜ್ ಇಲಾಖೆ. ಓಕೆ ರೈಟ್. ಅದಾದ್ರೆ ಬಂದ ನಂತರ ಶಾರ್ಟ್ ಲಿಸ್ಟ್ ಬಂದ ನಂತರ ಟೆಂಡರ್ ಕರಿತೀವಿ. ಈಗ 20 ಲಕ್ಷ ಬೇಕು ಅದಕ್ಕೆ ಕಿರು ಸೇತುವೆಗೆ? 20 ಲಕ್ಷ ಬೇಕು. ಅದು ಒಂದು ಹಳ್ಳ ಬರುತ್ತೆ ಮೇಲಿಂದ, ಹಳ್ಳ ಪಾಸ್ ಆಗ್ಲಿಕ್ಕೆ ಸೈಡ್ಗೆ ರಿಟೈನಿಂಗ್ ವಾಲ್ ಎಲ್ಲ ಬೇಕಾಗತ್ತೆ. ಅದಕ್ಕೆ ಎಷ್ಟು ಮೀಟರ್ ಸರ್ ಇದು? ಅದು 8 ಮೀಟರ್ ಸ್ಪ್ಯಾನ್. ಹಾಂ. ಮತ್ತೆ ಸೈಡ್ ವಾಲ್ಗಳು ಬೇಕು, ಆಚೆ ಈಚೆ ತುಂಬಾ ಹೈಟ್ ಇದೆ, ಮೇಲ್ಗಡೆ ಪ್ರೊಟೆಕ್ಷನ್ ವಾಲ್ ಎಲ್ಲ ಬೇಕು. ಓಕೆ 8 ಮೀಟರ್ 20 ಲಕ್ಷ ಬೇಕು. ಓಕೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಬರಬೇಕು, ಬಂದ ತಕ್ಷಣ ಆಗುತ್ತೆ. ಓಕೆ ಇರಲಿ. ನೋಡಿ ಸೋಮವಾರಪೇಟೆ ಈ ರೋಡ್ ಇದ್ದರೆ 5 ನಿಮಿಷ, ಇಲ್ಲಾಂದರೆ 8 ಕಿಲೋಮೀಟ್ರ್ ಹೋಗಬೇಕು. ಆಮೇಲೆ ಅಲ್ಲಿ ಕಿರು ಸೇತುವೆ ಅದೆಲ್ಲ ಮಾಡಲ್ಲ ನಮ್ಮ ಅಧಿಕಾರಿ. ಥ್ಯಾಂಕ್ ಯು ವೀರೇಂದ್ರ ಅವರೇ. 7 ಲಕ್ಷ 20 ಸಾವಿರ ವೆಚ್ಚದಲ್ಲಿ ಆಗತ್ತಂತೆ. ಒಂದು ನಮ್ಮ ಅಧಿಕಾರಿಗಳಿದಾರಲ್ಲ, ಹಾಕಿದ್ರೆ ದೊಡ್ಡದಾಗ್ತಾರೆ, ಅವ್ರಿಗೇನಾದ್ರೂ ಬೇಕಲ್ಲ. ಹಾಂ, ಆದರೂ ಆಗತ್ತಾ? ಕಿರು ಸೇತುವೆಗಳಿದೆಯಲ್ಲ ಸರ್, ಕಿರು ಸೇತುವೆಗಳಿಗೆ 5 ಲಕ್ಷದಲ್ಲಾಗತ್ತೆ, 10 ಲಕ್ಷದಲ್ಲಾಗತ್ತೆ, ಹಿಂಗೆಲ್ಲ ಇದೆ. ನಮಗೂ ಗೊತ್ತಿದೆ ಕೆಲವೆಲ್ಲ. ಇದನ್ನೆಲ್ಲ ಮನಸ್ಸು ಮಾಡಿದ್ರೆ 5 ನಿಮಿಷದಲ್ಲಿ ಮಾಡ್ಬೋದು. ಕೇವಲ ನಮ್ಮ ಪಾರ್ಟಿ ಗೆಲ್ತು, ನಿಮ್ಮ ಪಾರ್ಟಿ ಗೆದ್ದಿರ್ಬೋದು ರೀ, ಜನ ಸೋತ್ರಲ್ಲ. ಪಾರ್ಟಿ ಗೆದ್ದಿರ್ಬೋದು, BJP ಗೆಲ್ತೋ ಕಾಂಗ್ರೆಸ್ ಗೆಲ್ತೋ, ನಮಗೆಲ್ಲ ಪ್ರಶ್ನೆ ಜನ ಗೆದ್ರಾ? ನಾವು ಜನರ ಪಾರ್ಟಿ.